ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ನೀವೆಲ್ಲ ಲಿಫ್ಟ್ ಯೂಸ್ ಮಾಡ್ತೀರಾ ಅಲ್ವಾ? ಅದರಲ್ಲಿರುವ ಲಿಫ್ಟ್ ಆಪರೇಟರ್ ಬಗ್ಗೆ ಯಾವತ್ತಾದರೂ ಯೋಚಿಸಿದ್ದೀರಾ? ಅವ್ರ ಕೆಲಸನೇ ಲಿಫ್ಟ್ನ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗಡೆ ತಗೊಂಡು ಹೋಗೋದು. ಬರೀ ಅಷ್ಟೇ ಕೆಲಸ. ಅರೆ ಇವರದ್ದು ಬೆಸ್ಟ್ ಜಾಬ್ ಅಂತ ಕೆಲವರು ಅಂದರೆ, ಇನ್ನೂ ಕೆಲವರು ಖಂಡಿತ ನನ್ನ ಕೈಯಿಂದ ಕೆಲಸ ಆಗಲ್ಲಪ್ಪ ಅಂತ ಹೇಳ್ತಾರೆ. ಇವತ್ತು ನಾವೊಬ್ಬ ಡಿಫ್ರೆಂಟ್ ಲಿಫ್ಟ್ ಮ್ಯಾನ್ನ ಕಥೆ ಹೇಳ್ತಿದ್ದೀವಿ. ಇವನು ಡಿಫ್ರೆಂಟ್ ಮಾತ್ರ ಅಲ್ಲ, ಡೆಡ್ಲಿ ಡೇಂಜರ್ ಲಿಫ್ಟ್ ಮ್ಯಾನ್. ಇವನು ಏನು ಮಾಡ್ದ ಅನ್ನೋದು ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ಇನ್ಮುಂದೆ ಲಿಫ್ಟ್ ಮ್ಯಾನ್ ಇರೋ ಲಿಫ್ಟ್ ಒಳಗಡೆ ಹೋಗೋಕ್ಕೂ ಭಯ ಪಡ್ತೀರಾ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದ ಗಾಜಿಯಾಬಾದ್ನಿಂದ. ಡಿಸ್ಕೌಂಟ್ ಆಫರ್ ಗೊತ್ತಲ್ವಾ? ಒಂದು ತಗೊಂಡ್ರೆ ಒಂದು ಫ್ರೀ, 20, 30, 70% ಡಿಸ್ಕೌಂಟ್, ಹೀಗೆ ತರಹೇವಾರಿ ಸ್ಕೀಮ್ಗಳ ಬಗ್ಗೆ ಕೇಳಿರ್ತೀರಾ. ಬಟ್ ಇಲ್ಲೊಂದು ಸ್ಕೀಮ್ ಇದೆ, ಖತರ್ನಾಕ್ ಆಫರ್ ಇದೆ. ಅದೇನಂದ್ರೆ, ಒಬ್ಬ ಮನುಷ್ಯನ ರುಂಡ ತಗೊಂಡ್ ಬಂದ್ರೆ 60 ಕೋಟಿ ಕೊಡ್ತೀವಿ ಅನ್ನೋದು. 60 ಕೋಟಿ ಆಫರ್ ಆಸೆಗೆ ಬಿದ್ದ ಲಿಫ್ಟ್ ಮ್ಯಾನ್ ಒಬ್ಬ ಮಾಡಬಾರದ ಕೆಲಸ ಮಾಡಿದ್ದಾನೆ. ಇವನಿಗೆ ಆಸೆ ತೋರಿಸಿದ್ದು ಯೂಟ್ಯೂಬ್ ನೋಡ್ಕೊಂಡು ಮಾಟ ಮಂತ್ರ ಕಲ್ತು ದುಡ್ಡು ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದ ಇಬ್ಬರು ಯುವಕರು. ಪೊಲೀಸರಿಗೆ ಈ ಕೇಸ್ ಭೇದಿಸೋದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ಯಾಕಂದ್ರೆ ಸಿಕ್ಕ ಬಾಡಿಗೆ ತಲೆನೇ ಇರಲಿಲ್ಲ. ಹಾಗಿದ್ರೆ ಪೊಲೀಸರು ಈ ಕೇಸ್ ಹೇಗೆ ಸಾಲ್ವ್ ಮಾಡಿದ್ರು? ಏನಿದು ಸ್ಟೋರಿ? ಸತ್ತವನು ಯಾರು? ಕೊಲೆಗಡುಕ ಲಿಫ್ಟ್ ಮ್ಯಾನ್ ಯಾರು? ಆ ಯುವಕರು ಯಾರು? ಏನಿದು ಇವರ ಮಾಟ ಮಂತ್ರ ಕಹಾನಿ? ಇದೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀವಿ. ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಆಯ್ತಾ? ಅದು 22 ಜನವರಿ 2024 ಬೆಳಗ್ಗೆ 6-6:30 ಇರಬಹುದು. ಗಾಜಿಯಾಬಾದ್ನ ಟೀಲಾ ಮೋಡ್ನಲ್ಲಿ ಒಬ್ಬ ವ್ಯಕ್ತಿ ರೋಡ್ ಸೈಡ್ ಯೂರಿನ್ ಪಾಸ್ ಮಾಡಕ್ಕೆ ಹೋಗಿರ್ತಾನೆ. ನೇಚರ್ ಕಾಲ್ ಅಟೆಂಡ್ ಮಾಡ್ತಾ ಇದ್ದವನಿಗೆ ಸ್ವಲ್ಪ ದೂರದಲ್ಲಿ ಏನೋ ಬಿದ್ದಿರೋದು ಕಾಣಿಸುತ್ತೆ. ಮೊದ್ಲಿಗೆ ಏನೋ ಬಿಡು ಅನ್ಕೊಂಡು ಸುಮ್ನಾಗ್ತಾನೆ. ಆದ್ರೂ ಕುತೂಹಲ ತಡೆಯೋಕ್ಕಾಗದೆ ತಾನು ಬಂದಿದ್ದ ಕೆಲಸ ಮುಗಿಸ್ಕೊಂಡು ಏನದು ನೋಡೋಣ ಅಂತ ಮುಂದೆ ಹೋಗ್ತಾನೆ. ಹತ್ತಿರ ಹೋಗಿ ನೋಡಿದ ಕೂಡ್ಲೆ ಜೋರಾಗಿ ಕಿರ್ಚ್ತಾನೆ. ಹೆದ್ರಿ ಬೆವ್ತ್ ಹೋಗ್ತಾನೆ. ಯಾಕಂದ್ರೆ ಅಲ್ಲಿ ಒಂದು ರುಂಡ ಇಲ್ಲದ ದೇಹ ಬಿದ್ದಿತ್ತು. ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತಾನೆ. ಸುದ್ದಿ ಕೇಳಿದ ತಕ್ಷಣ ಪೊಲೀಸರು ಡಾಗ್ ಸ್ಕ್ವಾಡ್ ಜೊತೆ ಸ್ಥಳಕ್ಕೆ ಬರ್ತಾರೆ. ಬಾಡಿ ನೋಡಿ ಅವರು ಶಾಕ್ ಆಗಿದ್ರು. ಯಾಕಂದ್ರೆ ಯಾರೋ ಕೊಲೆ ಮಾಡಿ ಆ ವ್ಯಕ್ತಿಯ ತಲೆಯನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಪೊಲೀಸರು ಮೊದಲಿಗೆ ಅಲ್ಲೇ ಅಕ್ಕಪಕ್ಕದಲ್ಲಿ ತಲೆಗಾಗಿ ಹುಡುಕ್ತಾರೆ. ಆದ್ರೆ ಏನೂ ಸಿಗಲ್ಲ. ಅದಕ್ಕೆ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಆದ್ರೆ ಇಲ್ಲಿ ಪೊಲೀಸರಿಗೆ ಒಂದು ದೊಡ್ಡ ಚಾಲೆಂಜ್ ಇತ್ತು. ಅದೇನಂದ್ರೆ, ಕೊಲೆಯಾಗಿರೋ ಬಾಡಿಗೆ ತಲೆನೇ ಇರಲಿಲ್ಲ. ಸತ್ತವನು ಯಾರಪ್ಪ, ಹೇಗ್ ಪತ್ತೆ ಹಚ್ಚೋದು, ಎಲ್ಲಿ ಅವನು, ಕೊಲೆ ಮಾಡಿರೋರು ಯಾರು ಅಂತ ಟೆನ್ಷನ್ ನಲ್ಲಿರ್ತಾರೆ. ಡೆಲ್ಲಿಯ NCR ನ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೆ ಫೋನ್ ಮಾಡಿ ಈ ರೀತಿ ಒಂದು ರುಂಡ ಇಲ್ಲದ ಬಾಡಿ ಸಿಕ್ಕಿದೆ, ಯಾರಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಕೂಡಲೇ ನಮ್ಗೆ ಹೇಳಿ ಅಂತ ಎಲ್ಲಾ ಕಡೆ ಮೆಸೇಜ್ ಕೊಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ವೈರಲ್ ಮಾಡ್ತಾರೆ. ಹೀಗೆ 1 ವಾರ ಕಳೆಯುತ್ತೆ. ಆದ್ರೆ ಸತ್ತವನು ಯಾರು ಅಂತ ಗೊತ್ತಾಗೋದೇ ಇಲ್ಲ. ಪಾಪ ಪೊಲೀಸರು ಎಷ್ಟೇ ತನಿಖೆ ಮಾಡಿದ್ರು ಸತ್ತವನು ಯಾರು, ಎಲ್ಲಿ ಅವನು, ಏನಕ್ಕೆ ಕೊಲೆಯಾದ, ಕೊಲೆಗಡುಕರು ಯಾರಿರಬಹುದು ಗೊತ್ತೇ ಆಗ್ತಿರಲ್ಲ. ಅದಕ್ಕೆ ಪೊಲೀಸರು ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡ್ತಾರೆ. ಈ ಟೀಮ್ ಕ್ರೈಮ್ ಸೀನ್ ನ ರೀಕ್ರಿಯೇಟ್ ಮಾಡ್ತಾರೆ. ಒಂದು ದೊಡ್ಡ ರೋಡ್ ಪಕ್ಕ ದೊಡ್ಡ ಬಿಲ್ಡಿಂಗ್, ಅದರ ಪಕ್ಕ ಒಂದು ರುಂಡ ಇಲ್ಲದ ಶವ ಇಡ್ತಾರೆ. ಹೀಗೆ ಮಾಡ್ತಿರುವಾಗ ಪಕ್ಕದ ಒಂದು ಬಿಲ್ಡಿಂಗ್ ನಲ್ಲಿ ಎಲ್ಲಾದ್ರೂ CCTV ಇದೆಯಾ ಅಂತ ನೋಡ್ತಾರೆ. ಆ ಬಿಲ್ಡಿಂಗ್ ಗೆ ಹೋಗಿ ವಿಚಾರಣೆ ಮಾಡಿದಾಗ 11th ಫ್ಲೋರ್ ನಲ್ಲಿ ಒಂದು CCTV ಇತ್ತು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಈ CCTVಯನ್ನ ಈ ರೋಡ್ ಕಡೆನೆ ಮುಖ ಮಾಡಿ ಫಿಕ್ಸ್ ಮಾಡಲಾಗಿತ್ತು. ಆ CCTV ಚೆಕ್ ಮಾಡಿದಾಗ ಆ ರಾತ್ರಿ ಕ್ರೈಮ್ ನಡೆದ ಜಾಗದಲ್ಲಿ ಒಂದು ಟೆಂಪೋ 3 ನಿಮಿಷ ತನಕ ನಿಂತ್ಕೊಂಡಿರೋದು ರೆಕಾರ್ಡ್ ಆಗಿರುತ್ತೆ. ಆದ್ರೆ ಡೆಲ್ಲಿ NCR ಹೈವೇನಲ್ಲಿ ಪ್ರತಿದಿನ ಸಾವಿರಾರು ಟೆಂಪೋ ಓಡಾಡ್ತಿರ್ತವೆ. ಈ ಪರ್ಟಿಕ್ಯುಲರ್ ಟೆಂಪೋ ಹುಡುಕೋದು ಪೊಲೀಸರಿಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅದಕ್ಕೆ ಅಕ್ಕಪಕ್ಕ ಯಾವ್ದಾದ್ರೂ ಬೇರೆ CCTV ಇದೆಯಾ ಚೆಕ್ ಮಾಡ್ತಾರೆ. ಆ CCTVಯಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಟೆಂಪೋ ಓಡಾಡ್ತಿದ್ವು. ಅದಕ್ಕೆ ಕ್ರೈಮ್ ಸೀನ್ ನಲ್ಲಿದ್ದ ಟೆಂಪೋ ಯಾವುದು ಅಂತ ಗೊತ್ತಾಗಲ್ಲ. ಅದಕ್ಕೆ ಪೊಲೀಸರು ತಮ್ಮ ಇನ್ಫಾರ್ಮರ್ ಗಳನ್ನ ಫೀಲ್ಡ್ ಇಳಿಸ್ತಾರೆ. ಸತ್ತವನು ಯಾರು, ಎಲ್ಲಿ ಅವನು, ಕೊಲೆ ಮಾಡಿದ್ದು ಯಾಕೆ, ಕೊಲೆಗಡುಕರು ಯಾರು, ಎಲ್ಲಾ ಇನ್ಫಾರ್ಮೇಶನ್ ಆದಷ್ಟು ಬೇಗ ಕಲೆಕ್ಟ್ ಮಾಡಿ ಅಂತ ಇನ್ಫಾರ್ಮರ್ಸ್ಗೆ ಹೇಳ್ತಾರೆ. ಹೀಗೆ 50 ದಿನ ಕಳೆಯುತ್ತೆ. ಆದ್ರೂ ಪೊಲೀಸರಿಗೆ ಯಾವುದೂ ಕ್ಲೂ ಸಿಗಲ್ಲ. ಪೊಲೀಸರ ಆ ಸ್ಪೆಷಲ್ ಟೀಮ್ ಮತ್ತೆ ಒಂದು ಮೀಟಿಂಗ್ ಮಾಡಿ ಟೆಂಪೋ ನಿಂತ್ಕೊಂಡಿದ್ದ ಫುಟೇಜ್ ಅನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಈ ಬಾರಿ ಟೆಂಪೋನ ಡಿಸೈನ್, ಹೆಡ್ ಲೈಟ್ ಎಲ್ಲವನ್ನ ಕ್ಲೋಸ್ ಆಗಿ ಅನಲೈಸ್ ಮಾಡ್ತಾರೆ. ಆಗ ಟೆಂಪೋ ಮೇಲೆ ಡಿಫರೆಂಟ್ ಆಗಿ ಒಂದು ಟ್ರಯಾಂಗಲ್ ಸ್ಟಿಕ್ಕರ್ ಇರೋದು ಗೊತ್ತಾಗಿತ್ತು. ಇದು ನಾರ್ಮಲ್ ಟ್ರಯಾಂಗಲ್ ಸ್ಟಿಕ್ಕರ್ ಆಗಿರ್ಲಿಲ್ಲ. ಅದಕ್ಕೆ ಪೊಲೀಸರು ತಮ್ಮ ಇನ್ಫಾರ್ಮರ್ ಗಳಿಗೆ ಈ ಟ್ರಯಾಂಗಲ್ ತೋರಿಸ್ತಾರೆ. ಆದಷ್ಟು ಬೇಗ ಈ ತರ ಸ್ಟಿಕ್ಕರ್ ಇರೋ ಟೆಂಪೋ ಹುಡುಕಿ ಅಂತಾರೆ. ಈ ವೇಳೆ ಒಬ್ಬ ಇನ್ಫಾರ್ಮರ್ ಕಣ್ಣಿಗೆ ಈ
ಟೆಂಪೋ ಕಾಣಿಸುತ್ತೆ. ತಕ್ಷಣ ಅದರ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಪೊಲೀಸರಿಗೆ ಕಳಿಸ್ತಾನೆ. ಪೊಲೀಸರು ಆ ವಿಡಿಯೋ ಮತ್ತು ಸಿಸಿಟಿವಿಯಲ್ಲಿರೋ ಟೆಂಪೋ ಮ್ಯಾಚ್ ಮಾಡಿ ನೋಡಿದಾಗ ಅದು ಅದೇ ಟೆಂಪೋ ಆಗಿತ್ತು. ತಕ್ಷಣ ಅಲರ್ಟ್ ಆದ ಪೊಲೀಸರು ಆ ಟೆಂಪೋನ ಫಾಲೋ ಮಾಡ್ತಾರೆ. ಅದು ಡೆಲ್ಲಿಯ ತಾಹಿರ್ಪುರ್ ರಿಜಿಸ್ಟ್ರೇಷನ್ ಇರೋ ಟೆಂಪೋ. ಯಾರೋ ಮುನ್ನಾ ಅನ್ನೋನ ಹೆಸರಲ್ಲಿ ಇದು ರಿಜಿಸ್ಟರ್ ಆಗಿತ್ತು. ಅದಕ್ಕೆ ಪೊಲೀಸರು ಸಿವಿಲ್ ಡ್ರೆಸ್ ನಲ್ಲಿ ಹೋಗಿ ಈ ಟೆಂಪೋ ಬಗ್ಗೆ ವಿಚಾರಿಸಿದಾಗ, ಹೌದು ಈ ಟೆಂಪೋ ನಂದೇ, ನಾನಿದನ್ನ ಬಾಡಿಗೆಗೆ ಕೊಡ್ತೀನಿ, ಡ್ರೈವರ್ಸ್ ನನಗೆ ದುಡ್ಡು ಕೊಟ್ಟು ಎಷ್ಟು ದಿನಕ್ಕೆ ಬೇಕಾದರೂ ತಗೊಂಡು ಹೋಗ್ತಾರೆ ಅಂದಿದ್ದ. ಹಾಗಾದ್ರೆ 21 ಅಥವಾ 22 ಜೂನ್ 2024ಕ್ಕೆ ನಿನ್ನ ಟೆಂಪೋ ಯಾರು ತಗೊಂಡು ಹೋಗಿದ್ರು, ನಿನ್ಗೆ ನೆನಪಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಮುನ್ನ ಎಸ್, ನಾನು ರಿಜಿಸ್ಟರ್ ಮೇಂಟೈನ್ ಮಾಡ್ತೀನಿ, ನನ್ನ ಅಕ್ಕನ ಮಗ ಅದನ್ನ ನೋಡ್ಕೋತಾನೆ ಅಂದಿದ್ದ. ಇವನ ಅಕ್ಕನ ಮಗನ ಹೆಸರು ವಿಕಾಸ್ ಉರ್ಫ್ ಮೋಟಾ ಉರ್ಫ್ ಪರಮಾತ್ಮ ಅಂತೆ. ಹೆಸರೇ ಹೇಗಿದೆ ನೋಡಿ. ಅವನು ಆಟೋ ಓಡಿಸ್ತಾನೆ ಅಂತ ಮುನ್ನ ಹೇಳಿದ್ದ. ಸರಿ, ಅವನನ್ನ ಕರಿ ಅಂತಾರೆ. ಆದ್ರೆ ಪೊಲೀಸರು ಬರೋ ವಿಷಯ ಅದೇಗೋ ಗೊತ್ತಾಗಿ ಅವನು ಆಗ್ಲೇ ಕಾಲ್ ಕಿತ್ತಿದ್ದ. ವಿಕಾಸ್ನ ಫೋಟೋ ಇಸ್ಕೊಂಡು ಎಲ್ಲಾ ಕಡೆ ಶೇರ್ ಮಾಡ್ತಾರೆ. ಫೈನಲಿ ವಿಕಾಸ್ ಪೊಲೀಸರಿಗೆ ತಗ್ಲಾಕೊಳ್ತಾನೆ. ಅವನನ್ನ ಎಳ್ಕೊಂಡ್ ಬಂದು ಠಾಣೆಯಲ್ಲಿ ಕೂರಿಸ್ಕೋತಾರೆ. 21-22ಕ್ಕೆ ಟೆಂಪೋ ಯಾರು ತಗೊಂಡ್ ಹೋಗಿದ್ರು ಹೇಳು ಅಂತ ತಲೆ ಮೇಲೆ 4 ಬಿಡ್ತಾರೆ. ಬಿದ್ದ ಏಟಿಗೆ ತಲೆ ಗಿರ್ ಅಂದು ಎಲ್ಲಾ ಬಾಯ್ ಬಿಡ್ತಾನೆ. ನನ್ ಫ್ರೆಂಡ್ ಧನಂಜಯ್ ತಗೊಂಡ್ ಹೋಗಿದ್ದ ಸಾರ್ ಅಂತಾನೆ. ಈಗ ಈ ಹೊಸ ಕ್ಯಾರೆಕ್ಟರ್ ಧನಂಜಯ್ ಯಾರು? ಅವನು ಬಿಹಾರ್ನ ಮೋತಿಗಂಜ್ನವನು. ಅವನು ನನ್ನ ಫ್ರೆಂಡ್, ಡೆಲ್ಲಿಯಲ್ಲಿ ಒಂದು ಪಕೋಡಾ ಅಂಗಡಿ ಇಟ್ಕೊಂಡಿದ್ದಾನೆ ಅಂತಾನೆ. ಪೊಲೀಸರು ತಡ ಮಾಡದೆ ಪಕೋಡಾ ಅಂಗಡಿಗೆ ಹೋಗಿ ಪಕೋಡಾಗೆ ಹಿಟ್ಟು ರುಬ್ಬೋ ಹಾಗೆ ಧನಂಜಯ್ನ ಒಂದ್ ರೌಂಡ್ ರುಬ್ಬಿ ಎಳ್ಕೊಂಡ್ ಬರ್ತಾರೆ. ಸ್ಟೇಷನ್ ಅಲ್ಲಿ ಮತ್ತೊಂದು ರೌಂಡ್ ರುಬ್ಬಿದ ಮೇಲೆ ಧನಂಜಯ್ ಮತ್ತೆ 3 ಹೆಸರು ಹೇಳ್ತಾನೆ. ಒಬ್ಬ ನರೇಂದ್ರ, ಇನ್ನೊಬ್ಬ ಪಂಕಜ್, ಮತ್ತೊಬ್ಬ ಪವನ್. ಈ ಪಂಕಜ್ ಮತ್ತು ಪವನ್ ಬ್ರದರ್ಸ್. ನರೇಂದ್ರ ಡೆಲ್ಲಿಯ ಜಿಟಿಬಿ ಹಾಸ್ಪಿಟಲ್ ನಲ್ಲಿ ಲಿಫ್ಟ್ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದ. ಇಲ್ಲಿ ಪೊಲೀಸರಿಗೆ ಸ್ಟೋರಿ ಮೇಲೆ ಗ್ರಿಪ್ ಸಿಗುತ್ತೆ. ಒಟ್ಟು 5 ಆರೋಪಿಗಳು ಸಿಕ್ಕಿದ್ರು. ಸಿಕ್ಕ ಎಲ್ಲಾ ಆರೋಪಿಗಳನ್ನು ಏರೋಪ್ಲೇನ್ ಹತ್ತಿಸಿ ಸತ್ಕಾರ ಮಾಡಿದಾಗ ಪೊಲೀಸರು ತಮ್ಮ ಕರಿಯರ್ನಲ್ಲೇ ಕೇಳದಂತಹ ಭೀಭತ್ಸ ಕೊಲೆಯ ರಹಸ್ಯ ಬಯಲಾಗಿತ್ತು. ಮೊದಲಿಗೆ ಪಂಕಜ್ ಮತ್ತು ಪವನ್ನ ಜನ್ಮ ಜಾಲಾಡ್ತಾರೆ. ಇವರಿಬ್ರು ಮಾಟ ಮಂತ್ರ ಮಾಡ್ತಿದ್ರು. ಇಲ್ಲಿಂದ ಮಾಟ ಮಂತ್ರದ ಇನ್ನೊಂದು ಪುಟ ತೆರೆದುಕೊಳ್ಳುತ್ತೆ. ಈ ಇಬ್ಬರು ಅಣ್ಣ ತಮ್ಮಂದಿರು ಡೆಲ್ಲಿಯ ಆದರ್ಶ್ ನಗರ್ನಲ್ಲಿ ಇರ್ತಾ ಇದ್ರು. ಮಾಟ ಮಂತ್ರ ಮಾಡೋದು, ವಶೀಕರಣ ಮಾಡೋದು ಇವರ ಬಿಸ್ನೆಸ್ ಆಗಿತ್ತು. ಒಂದು ಮಾಟ ಮಾಡಿಸೋಕೆ ಸಾವಿರಾರು ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಿದ್ರು. ಇವರ ಹತ್ರ ಹೆಚ್ಚಾಗಿ ಲೇಡೀಸ್ ಬರ್ತಾ ಇದ್ರು. ಕೆಲವರು ತನ್ನ ಬಾಯ್ ಫ್ರೆಂಡ್ ಮೇಲೆ ಮಾಟ ಮಾಡಿಸೋಕೆ ಬಂದ್ರೆ, ಮತ್ತೆ ಕೆಲವರು ತನ್ನ ಗಂಡ ಹೇಳಿದ ಹಾಗೆ ಕೇಳಲಿ ಅಂತ ಬರ್ತಿದ್ರು. ಮತ್ತೆ ಕೆಲವರು ಅತ್ತೆ ಮಾವ, ನಾದಿನಿ, ಮೈದುನ ಹೀಗೆ ಸಂಬಂಧಿಕರ ಮೇಲೆ ಮಾಟ ಮಾಡಿಸ್ತಿದ್ರು. ಇದನ್ನ ಪಂಕಜ್ ಮತ್ತು ಪವನ್ ಪೊಲೀಸರ ಮುಂದೆ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಈ ಮಾಟ ಮಂತ್ರವನ್ನ ಇವರು ಎಲ್ಲಿ ಕಲಿತ್ರು ಅಂತ ಕೇಳಿದ್ರೆ ನೀವು ನಗ್ತೀರಾ. ಇವರು ಕಲ್ತಿರೋದು ಯೂಟ್ಯೂಬ್ ನೋಡ್ಕೊಂಡು. ಎಸ್, ನೀವು ಕೇಳಿದ್ದು ಕರೆಕ್ಟ್. ಒಂದಿನ ಯೂಟ್ಯೂಬ್ ನಲ್ಲಿ ಹೀಗೆ ಏನೋ ವಿಡಿಯೋ ನೋಡ್ತಿರುವಾಗ ಮಾಟ ಮಂತ್ರದ ಒಂದು ವಿಡಿಯೋ ಪಾಪಪ್ ಆಗುತ್ತೆ. ಅರೆ, ಇದೊಂಥರ ಒಳ್ಳೆ ಬಿಸ್ನೆಸ್, ಮಂತ್ರ ಮಾಡೋದು ಕಲ್ತ್ಕೊಬಿಟ್ರೆ ಸಾಕಲ್ಲ, ಕೂತಲ್ಲೇ ದುಡ್ಡು ಮಾಡಬಹುದು ಅನ್ಕೋತಾರೆ. ಸರಿ ಅಂತ ಯೂಟ್ಯೂಬ್ ನೋಡ್ಕೊಂಡೆ ಕೆಲವು ಮಂತ್ರಗಳನ್ನ ಬಾಯಿಪಾಠ ಮಾಡ್ಕೊಂಡ್ವಿ ಅಂತ ಈ ಕಿಲಾಡಿಗಳು ಪೊಲೀಸರಿಗೆ ಬಾಯ್ಬಿಟ್ಟಿದ್ರು. ಹೀಗೆ ಬೇರೆ ಬೇರೆ ರೀತಿಯ ಬ್ಲ್ಯಾಕ್ ಮ್ಯಾಜಿಕ್ ವಿಡಿಯೋ ನೋಡ್ತಿರುವಾಗ ಇವರಿಗೆ ಒಂದು ವಿಡಿಯೋ ಕಾಣಿಸುತ್ತೆ. ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯ ರುಂಡ ಸಿಕ್ಬಿಟ್ರೆ ಅದರಿಂದ ತುಂಬಾ ಚಮತ್ಕಾರ ಮಾಡಬಹುದು. ಜನರನ್ನ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸಬಹುದು. ನಿಮ್ ಮನೆಯಲ್ಲಿ ದುಡ್ಡಿನ ಸುರಿಮಳೆ ಆಗುತ್ತೆ ಅಂತ ಯಾರೋ ಢೋಂಗಿ ಬಾಬಾ ಬಂಡಲ್ ಬಿಟ್ಟಿದ್ದ. ಈ ಬುರುಡೆ ಕಥೆ ಕೇಳಿ ಈ ಇಬ್ಬರು ಬದ್ಮಾಶ್ ಅಣ್ಣ ತಮ್ಮನ ತಲೆಯಲ್ಲಿ ಒಂದು ಖತರ್ನಾಕ್ ಪ್ಲಾನ್ ಹುಟ್ಟುತ್ತೆ. ಅಣ್ಣ ತಮ್ಮ ಇಬ್ರು ಡೆಲ್ಲಿಯ ಜಿಟಿಬಿ ಆಸ್ಪತ್ರೆಗೆ ಹೋಗ್ತಾರೆ. ಲಿಫ್ಟ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲೇ ಇದ್ದ ಲಿಫ್ಟ್ ಆಪರೇಟರ್ ನರೇಂದ್ರ ಜೊತೆ ಹಾಯ್ ಹಲೋ ಅಂತ ಪರಿಚಯ ಮಾಡ್ಕೋತಾರೆ. ನಿನ್ಗೆಷ್ಟು ಸಂಬಳ, ನಿಮ್ ಮನೆಯಲ್ಲಿ ಎಷ್ಟು ಜನರಿದ್ದಾರೆ, ಸಂಬಳ ಸಾಕಾಗುತ್ತಾ ಅಂತೆಲ್ಲ ವಿಚಾರಿಸ್ತಾರೆ. ಅದಕ್ಕೆ ಲಿಫ್ಟ್ ಆಪರೇಟರ್ ನರೇಂದ್ರ, 15,000 ಸ್ವಾಮಿ, ಏನೂ ಸಾಕಾಗಲ್ಲ, ಬಟ್ ಏನ್ ಮಾಡೋದು, ಬೇರೆ ಏನೂ ಕೆಲಸ ಗೊತ್ತಿಲ್ಲ, ಅದಕ್ಕೆ ಇದನ್ನೇ ಮಾಡ್ತಾ ಇದ್ದೀನಿ ಅಂತಾನೆ. ಇವನ್ ಮಾತ್ ಕೇಳಿದ ಅಣ್ಣ ತಮ್ಮ ಇವನನ್ನು ತಮ್ಮ ಪ್ಲಾನ್ ನಲ್ಲಿ ಸೇರಿಸಿಕೊಳ್ಳೋಣ ಅಂತ ಸ್ಕೀಮ್ ಹಾಕ್ತಾರೆ. ನೋಡು, ನಮ್ಮ ಹತ್ರ ಒಂದು ಪ್ಲಾನ್ ಇದೆ, ಆ ಪ್ಲಾನ್ ನಲ್ಲಿ ನೀನು ಶಾಮೀಲಾದ್ರೆ ನೀನು ಕೋಟ್ಯಾಧಿಪತಿ ಆಗ್ತೀಯಾ ಅಂತಾರೆ. ಪಾಪ ಬಡಪಾಯಿ ಸರಿಯಾಗಿ 1000ದ ಮುಖವನ್ನೇ ನೋಡಿರ್ಲಿಲ್ಲ. ಇನ್ನು ಕೋಟಿ ಅಂದ ಕೂಡ್ಲೆ ಕಿವಿ ನೆಟ್ಟಗ್ ಮಾಡಿದ್ದ. ಏನ್ ಕೆಲ್ಸ, ಏನ್ ಮಾಡ್ಬೇಕು ಅಂತ ಆಸೆಯಿಂದಾನೆ ಕೇಳ್ತಾನೆ. ಏನಿಲ್ಲ, ಹೆಂಗಾದ್ರೂ ಮಾಡಿ ನೀನು ನಮ್ಗೆ ಒಂದು ತಲೆ ತಂದ್ ಕೊಡು ಅಂತಾರೆ. ಇದನ್ನ ಕೇಳಿದ ಕೂಡ್ಲೆ ಗಾಬ್ರಿಯಿಂದ, ಏನ್ ಸರ್ ನೀವು ಏನ್ ಮಾತಾಡ್ತಾ ಇದ್ದೀರಾ, ಇದೆಲ್ಲ ಆಗೋ ಕೆಲ್ಸನಾ ಅಂತಾನೆ. ಯಾಕಯ್ಯ ಆಗಲ್ಲ, ನೋಡು ಯೋಚನೆ ಮಾಡು, ಈ ಕೆಲಸ ಮಾಡಿದ್ರೆ ನೀನು ನಮ್ಗೆ ತಲೆ ತಂದ್ ಕೊಟ್ರೆ 60 ಕೋಟಿ ರೂಪಾಯಿ ಕೊಡ್ತೀವಿ ಅಂದ್ಬಿಡ್ತಾರೆ. ಈ ಮಾತ್ ಕೇಳಿ ನರೇಂದ್ರನ ತಲೆ ಒಂದು ಕ್ಷಣ ಗಿರ್ ಅಂದ್ಬಿಡುತ್ತೆ. ಮೊದ್ಲೇ ಬಡತನ, ಎಷ್ಟು ದಿನ ಅಂತ ಈ ಲಿಫ್ಟ್ ಮ್ಯಾನ್ ಜಾಬ್ ಮಾಡೋದು, ಫುಲ್ ಡೇ ಕೆಲಸ ಮಾಡಿದ್ರು ಸಂಬಳ ಸಾಕಾಗಲ್ಲ, ಇವ್ರು ಹೇಳೋ ಕೆಲಸ ಮಾಡಿದ್ರೆ ರಾತ್ರೋರಾತ್ರಿ ರಿಚ್ ಆಗಬಹುದು ಅನ್ನೋ ದುರಾಸೆ ಇವನ ಮನ್ಸಲ್ಲಿ ಹುಟ್ಟಿತ್ತು.
ಹಿಂದೆ ಮುಂದೆ ನೋಡದೆ ಸರಿ ಮಾಡ್ತೀನಿ ಅಂದ್ಬಿಡ್ತಾನೆ. ಈ ಕೆಲ್ಸಕ್ಕೋಸ್ಕರ ಫಸ್ಟ್ ತನ್ನ ಫ್ರೆಂಡ್ ವಿಕಾಸ್ ಉರ್ಫ್ ಮೋಟಾಗೆ ಫೋನ್ ಮಾಡ್ತಾನೆ. ವಿಕಾಸ್ಗೆ ಎಲ್ಲಾ ವಿಷಯ ಹೇಳ್ತಾನೆ. ಅವನು ಕೂಡ ಆಯ್ತು ಬಿಡು ಹುಡ್ಕೋಣ ಅಂತಾನೆ. ಆದ್ರೆ ಅಣ್ತಮ್ಮ ಒಂದು ಕಂಡೀಷನ್ ಹಾಕಿರ್ತಾರೆ. ಅದೇನಂದ್ರೆ ಆ ರುಂಡ ಯಾರ್ದಾಗ್ಬೇಕಂದ್ರೆ ಆ ವ್ಯಕ್ತಿ ಬಗ್ಗೆ ಯಾರಿಗೂ ಗೊತ್ತಿರಬಾರ್ದು. ಅವನು ನಾಪತ್ತೆ ಆದ್ರೂ ಯಾರು ಕಂಪ್ಲೇಂಟ್ ಕೊಡಬಾರ್ದು. ಅಂಥ ವ್ಯಕ್ತಿಯ ತಲೆಬುರುಡೆ ತಗೋಬಾ, ಹಾಗೆ ಆ ರುಂಡ ಕ್ಲೀನ್ ಇರ್ಬೇಕು ಅಂದಿರ್ತಾರೆ. ಆಗ ವಿಕಾಸ್ ತನ್ನ ಮತ್ತೊಬ್ಬ ಫ್ರೆಂಡ್ ಧನಂಜಯ್ಗೆ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳ್ತಾನೆ. ಈ ಧನಂಜಯ್ ಡೆಲ್ಲಿಯಲ್ಲಿ ಒಂದು ಪಕೋಡಾ ಅಂಗಡಿ ಇಟ್ಕೊಂಡಿದ್ದ. ಆಯ್ತು ಬಿಡು, ನನ್ಗೆ ಅಂತ ಒಬ್ಬ ವ್ಯಕ್ತಿ ಗೊತ್ತು, ನಾನ್ ಮಾಡ್ತೀನಿ, ಡೋಂಟ್ ವರಿ ಅಂತ ಫೋನ್ ಕಟ್ ಮಾಡ್ತಾನೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ನರೇಂದ್ರ ಒಂದು ತಲೆಬುರುಡೆಗೆ 5 ಲಕ್ಷ ಕೊಡ್ತೀನಿ ಅಂದಿದ್ದ. ದುಡ್ಡಿನ ಆಸೆಗೆ ಪ್ಲಾನ್ ಮಾಡ್ಕೊಂಡ ಧನಂಜಯ್ ಒಂದಿನ ಅವನ ಅಂಗಡಿ ಪಕ್ಕನೇ ಚಿಕ್ಕ ಠೇಲಾ ಇಟ್ಕೊಂಡಿದ್ದ 29 ವರ್ಷದ ರಾಜು ಹತ್ರ ಹೋಗ್ತಾನೆ. ಈ ರಾಜು ಕೂಡ ಪಕೋಡಾ ಮಾರ್ಕೊಂಡು ಖುಷಿಯಾಗಿರ್ತಾನೆ. ಇವನಿಗೆ ಅಪ್ಪ ಅಮ್ಮ ಇರ್ಲಿಲ್ಲ. ಅದಕ್ಕೆ ಬಿಹಾರ್ನಿಂದ ಬಂದು ಡೆಲ್ಲಿಯಲ್ಲಿ ಮಾವನ ಜೊತೆ ಇರ್ತಿದ್ದ. ಅದಕ್ಕೆ ಒಂದ್ ವೇಳೆ ರಾಜು ಸತ್ತೋದ್ರೆ ಯಾರಿಗೂ ಏನೂ ಗೊತ್ತೇ ಆಗಲ್ಲ, ಯಾರು ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಅವನನ್ನ ಹುಡ್ಕೋ ಪ್ರಯತ್ನ ಮಾಡಲ್ಲ ಅಂತ ಧನಂಜಯ್ ಅನ್ಕೋತಾನೆ. ಅದು 15 ಜೂನ್ 2024. ವಿಕಾಸ್ ಮತ್ತು ಧನಂಜಯ್ ಪ್ಲಾನ್ ಮಾಡ್ಕೊಂಡು ರಾಜುಗೆ ಬಾ ಸುತ್ತಾಡ್ಕೊಂಡ್ ಬರೋಣ ಅಂತ ಕರ್ಕೋತಾರೆ. ಅವನಿಗೆ ಏನ್ ಊಟ ತಿಂಡಿ ಇಷ್ಟನೋ ಎಲ್ಲಾ ತಿನ್ನಿಸ್ತಾರೆ. ಅವನಿಗೆ ಇಷ್ಟವಾದ ಬಟ್ಟೆ ಕೊಡಿಸ್ತಾರೆ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿರ್ತಾರೆ. ಇವರಿಬ್ಬರ ಟ್ರೀಟ್ ನೋಡಿ ರಾಜು ಫ್ರೆಂಡ್ಸ್ ಇದ್ರೆ ನಿಮ್ ಥರ ಇರಬೇಕು, ನನ್ನ ನಸೀಬ್ ತುಂಬಾ ಚೆನ್ನಾಗಿದೆ ಅಂತ ತಪ್ಕೊಂಡು ಖುಷಿ ಪಡ್ತಾನೆ. ಅವನಿಗೆ ಕರ್ಕೊಂಡು ಹೋಗಿ 5 ದಿನ ಆಗಿತ್ತು. 6ನೇ ದಿನ ಅಂದ್ರೆ 21 ಜೂನ್ 2024 ರಾತ್ರಿ ರಾಜುಗೆ ಟೆಂಪೋನಲ್ಲಿ ಕೂರಿಸಿಕೊಂಡು ಗಾಜಿಯಾಬಾದ್ನ ಟೀಲಾ ರೋಡ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕಂಠ ಪೂರ್ತಿ ಕುಡಿಸಿ ಅವನು ಶೋಲ್ಡರ್ ಮೇಲೆ ಹಾಕೊಂಡಿದ್ದ ಟವೆಲ್ ಎಳ್ಕೊಂಡು ಅವನ ಕುತ್ತಿಗೆಯನ್ನ ಬಿಗಿದು ಬಿಡ್ತಾರೆ. ವಿಕಾಸ್ ಮತ್ತು ಧನಂಜಯ್ ರಾಜುಗೆ ಉಸಿರುಗಟ್ಟಿಸಿ ಕೊಲೆ ಮಾಡಿಬಿಡ್ತಾರೆ. ಆಮೇಲೆ ಟೀಲಾ ರೋಡ್ನಿಂದ ಸುಮಾರು 1 ಕಿಲೋಮೀಟರ್ ಮುಂದೆ ಹೋಗಿ ಅವನ ಬಾಡಿಯಿಂದ ಅವನ ತಲೆಯನ್ನ ಕಟ್ ಮಾಡಿಬಿಡ್ತಾರೆ. ಈ ಕೊಲೆಗಡುಕರು ಎಷ್ಟು ಖತರ್ನಾಕ್ ಆಗಿದ್ರು ಅಂದ್ರೆ ಪ್ರೀ ಪ್ಲಾನ್ ಮಾಡ್ಕೊಂಡು ತಮ್ಮ ಜೊತೆ ಒಂದು ಬಕೆಟ್ ಕೂಡ ತಗೊಂಡು ಹೋಗಿದ್ರು. ಕೊಲೆ ಮಾಡಿದ ನಂತರ ಅವನ ತಲೆ ಆ ಬಕೆಟ್ ನಲ್ಲಿ ಇಟ್ಕೋತಾರೆ. ಉಳಿದ ಮುಂಡವನ್ನ ಟೀಲಾ ರೋಡ್ ಹತ್ರ ಎಸಿತಾರೆ. ಮೊದಲೇ ಕಂಡೀಷನ್ ಹಾಕಿದ್ರಲ್ವಾ ರುಂಡ ಕ್ಲೀನ್ ಆಗಿರ್ಬೇಕು ಅಂತ, ಅದಕ್ಕೆ ಆ ರುಂಡವನ್ನ ತಗೊಂಡು ಹೋಗಿ ಫಸ್ಟ್ ತಲೆ ಕೂದಲು ಶೇವ್ ಮಾಡಿ ಅವನ ಮೂಗು, ಲಿಪ್ಸ್, ಕಣ್ಣುಗುಡ್ಡೆ, ಈವನ್ ಮುಖದ ಚರ್ಮ ಕೂಡ ಕಿತ್ತಾಕ್ತಾರೆ. ಫುಲ್ ಕ್ಲೀನ್ ಮಾಡಿದ್ಮೇಲೆ ರುಂಡವನ್ನ ಲಿಫ್ಟ್ ಆಪರೇಟರ್ ನರೇಂದ್ರಗೆ ಕೊಡ್ತಾರೆ. ನರೇಂದ್ರ ತಗೊಂಡು ಹೋಗಿ ಅಣ್ತಮ್ಮಗೆ ಕೊಡ್ತಾನೆ. ಖುಷಿಯಿಂದ ಈಸ್ಕೊಂಡು ಅವರು ಮಾಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಎಷ್ಟೇ ಮಾಟ ಮಂತ್ರ ಮಾಡಿದ್ರೂ ಏನೂ ಆಗಲ್ಲ. ಮೊದಲನೇ ದಿನ ಆಗಲ್ಲ, ಅದಕ್ಕೆ 2ನೇ ದಿನ ಟ್ರೈ ಮಾಡ್ತಾರೆ. ಆದ್ರೆ ಸೆಕೆಂಡ್ ಡೇ ಕೂಡ ಎಷ್ಟೇ ಮಂತ್ರ ಓದಿದ್ರೂ ಏನೂ ಚಮತ್ಕಾರನೇ ಆಗಲ್ಲ. ಹೀಗೆ 1 ವಾರ ಮಾಟ ಮಂತ್ರ ಮಾಡಿದ್ರು ಇವರಿಗೆ ಬಿಡಿಗಾಸೂ ಸಿಗಲ್ಲ. ಇಷ್ಟು ದಿನ ಆಯ್ತಲ್ಲ, ಈ ಅಣ್ತಮ್ಮ ಯಾಕೆ ನನಗೆ ದುಡ್ಡು ಕೊಟ್ಟಿಲ್ಲ ಅಂತ ನರೇಂದ್ರ ಫೋನ್ ಮಾಡಿದಾಗ, ನೀನ್ ತಂದ್ಕೊಟ್ಟ ರುಂಡ ಚೆನ್ನಾಗಿಲ್ಲ, ಅದರ ತಲೆ ಮೇಲೆ ಗಾಯ ಆಗ್ಬಿಟ್ಟಿದೆ, ಅದಕ್ಕೆ ಏನು ಮ್ಯಾಜಿಕ್ ಆಗ್ತಿಲ್ಲ, ನಿನ್ಗೀಗ ದುಡ್ಡು ಕೊಡಕ್ ಆಗಲ್ಲ ಅಂತಾರೆ. ಒಂದ್ ಕೆಲಸ ಮಾಡು, ನೀನು ಇನ್ನೊಂದು ರುಂಡ ತಗೋಬರ್ತೀಯಾ ನೋಡು ಅಂತ ಕೇಳಿದ್ರು ಅಂತ ನರೇಂದ್ರ ಪೊಲೀಸ್ ವಿಚಾರಣೆಯಲ್ಲಿ ಹೇಳಿದ್ದಾನೆ. ಇದಾದ ನಂತರ ಪೊಲೀಸರು ಅಣ್ತಮ್ಮ ಪಂಕಜ್ ಮತ್ತು ಪವನ್ ಮನೆ ಮೇಲೆ ರೇಡ್ ಮಾಡಿದಾಗ ಅವರ ಮನೆಯಲ್ಲಿ ಒಂದು ಪುಟಾಣಿ ಸ್ಕಲ್ ಸಿಕ್ಕಿತ್ತು. ಪೊಲೀಸರು ಅದನ್ನ ವಶಪಡಿಸಿಕೊಂಡು ಯಾರ್ದಿದು ಅಂತ ಕೇಳಿದಾಗ ಇದು ಕೋತಿಯ ಸ್ಕಲ್ ಅಂತ ಹೇಳಿದ್ದು, ಮಾಟ ಮಂತ್ರ ಮಾಡುವಾಗ ಇಂಥದ್ದೆಲ್ಲ ಇಡಬೇಕಾಗುತ್ತೆ, ಆಗ್ಲೇ ಜನರು ನಂಬೋದು ಅಂತ ಹೇಳಿದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಹೀಗೆ 56ನೇ ದಿನಕ್ಕೆ 2 ಆರೋಪಿಗಳು ಸಿಕ್ಕರೆ ಮತ್ತೆ 3 ಕೊಲೆ ಮಾಡಿ ನೇಪಾಳಕ್ಕೆ ಪರಾರಿಯಾಗಿದ್ರು. ಆದ್ರೆ 110 ದಿನ ಆದ್ಮೇಲೆ ಮತ್ತೆ 3 ಆರೋಪಿಗಳು ಸಿಕ್ಕಿದ್ದು ಎಲ್ರೂ ಇದೀಗ ಜೈಲಲ್ಲಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ರಾಜು ಕಾಣೆಯಾದಾಗ ಅವನ ಮಾವ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸೋಕೆ ಡೆಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಆದ್ರೆ ಪೊಲೀಸರು ಉಡಾಫೆ ಮಾಡಿ ಆಯ್ತು ನೋಡೋಣ ಹೋಗು ಅಂತ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಅಂತ ರಾಜು ಮಾವ ಆರೋಪ ಮಾಡಿದ್ದಾರೆ. ಒಂದ್ ವೇಳೆ ಪೊಲೀಸರು ತಕ್ಷಣ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಶುರು ಮಾಡಿಬಿಟ್ಟಿದ್ರೆ ಇವತ್ತು ರಾಜು ಬದುಕಿರ್ತಿದ್ದ ಅಂದಿದ್ದಾರೆ. ಒಟ್ನಲ್ಲಿ ಪೊಲೀಸರ ಒಂದು ನೆಗ್ಲಿಜೆನ್ಸ್ ನಿಂದಾಗಿ ಒಬ್ಬ ಅಮಾಯಕನ ಪ್ರಾಣ ಹೋಗುವಂತಾಯ್ತು. ಯೂಟ್ಯೂಬ್ ನೋಡ್ಕೊಂಡು ಅದೇ ನಿಜ ಅನ್ಕೊಂಡು ಇಂಥ ಮಹಾಪರಾಧ ಮಾಡೋರಿಗೆ ಏನ್ ಹೇಳ್ಬೇಕು? ಪಾಪ ರಾಜು ಅಪ್ಪ ಅಮ್ಮನನ್ನ ಕಳ್ಕೊಂಡು ನಿಯತ್ತಾಗಿ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿಂತಾ ಇದ್ರೆ ಈ ಕಿಡಿಗೇಡಿಗಳು ಅವನಿಗೆ ಬದುಕೋಕು ಬಿಟ್ಟಿಲ್ಲ. ಇಂಥ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆದ್ರೆ ಮಾತ್ರ ಸಮಾಜದಲ್ಲಿ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ ಆಗುತ್ತೆ ಅಲ್ವಾ? ಈ ಕೇಸ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಕಾಮೆಂಟ್ ಮಾಡಿ.